ನಮಸ್ಕಾರ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕರುನಾಡಿನ ಜನರಿಗೆ, ರಾಮನ ಜನ್ಮಭೂಮಿ ಅಯೋಧ್ಯೆ ನಗರಿಗೆ. ನಮ್ಮ ಕರುನಾಡಿನಿಂದಲೂ ಕೂಡ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯನ್ನು ಕಣ್ತುಂಬಿಕೊಳ್ಳುವ ಸಲುವಾಗಿ, ಈ ಅಮೂರ್ತ ಗಳಿಗೆಗೆ ಸಾಕ್ಷಿಯಾಗುವ ಸಲುವಾಗಿ ಅನೇಕ ಮಠಮಾನ್ಯಗಳ ಗುರುಪೀಠಗಳ ಗಣ್ಯರು ಕೂಡ ಆಗಮಿಸುತ್ತಿದ್ದಾರೆ. ಹಾಗೆ ಜಯ ಮೃತ್ಯುಂಜಯ ಶ್ರೀಗಳು ನಮ್ಮ ಜೊತೆಯಲ್ಲಿ, ರಿಪಬ್ಲಿಕ್ ಕನ್ನಡದ ತಂಡದ ಜೊತೆಯಲ್ಲಿ ಅಯೋಧ್ಯೆಯ ಪುಣ್ಯ ನಗರಿಯಲ್ಲಿದ್ದಾರೆ. ಮಾತನಾಡಿಸೋಣ, ಈ ಸಂಭ್ರಮದ ಬಗ್ಗೆ ಅವರ ಆಶೀರ್ವಚನಗಳನ್ನು ಕೇಳ್ತಾ ಹೋಗೋಣ. ಗುರುಗಳೇ, ಮೊದಲನೇದಾಗಿ ನಮಸ್ಕಾರ. ಶರಣಾರ್ಥಿ. ನಮಸ್ಕಾರ. ಹೋರಾಟ, ಸಂಘರ್ಷ ಅನ್ನೋದು ನಿಮಗೂ ಕೂಡ ಗೊತ್ತಿರೋದೆ, ಯಾಕಂದರೆ ನಿಮ್ಮ ಹಾದಿ ಕೂಡ ಅಂಥದ್ದೇ. ಈ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಕೂಡ ಅನೇಕ ಸಂಘರ್ಷಗಳ ಬಳಿಕ ಈಗ ಸಾಕಾರವಾಗ್ತಾ ಇರೋದು. ಏನು ಹೇಳ್ತೀರಿ, ನಿಮ್ಮ ಮೊದಲ ಪ್ರತಿಕ್ರಿಯೆ ಅಯೋಧ್ಯೆಯ ಭೂಮಿಯಿಂದ? ಬಹುತೇಕ ಆದರ್ಶದ ವ್ಯಕ್ತಿಗಳಿಗೆ ಸಂಘರ್ಷ ಅವಶ್ಯಕತೆ ಇರಲಿಲ್ಲ. ಆದರೆ ಭೂತಕಾಲದಲ್ಲಾಗಿರ್ತಕ್ಕಂಥ ಘಟನೆಗಳು ಭವಿಷ್ಯತ್ತಿಗೆ ತೊಂದರೆ ಆಗಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ವರ್ತಮಾನದಲ್ಲಾಗಿರ್ತಕ್ಕಂಥ ಅನೇಕ ತ್ಯಾಗ ಬಲಿದಾನಗಳ ನಡುವೆ ಇವತ್ತು ಭಾರತದ ಏಕತೆ ದೃಷ್ಟಿಯಿಂದ ಸಂವಿಧಾನಬದ್ಧವಾಗಿರ್ತಕ್ಕಂಥ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ತೀರ್ಪಿನಂತೆ ಇವತ್ತು ಇಡೀ ಭಾರತೀಯರು ಒಪ್ಪಿಕೊಟ್ಟ ಮೇಲೆ ಅವರೆಲ್ಲರ ಕನಸು ಇವತ್ತು ನನಸಾಗ್ತಾ ಇದೆ. ಅಂದರೆ ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಯಾವುದೇ ಧರ್ಮದವರಿರ್ಬೋದು, ಯಾವುದೇ ಜನಾಂಗದವರಿರ್ಬೋದು ತಲೆ ಬಾಗ್ಬೇಕು ಅನ್ನೋದಕ್ಕೆ ಇವತ್ತು ಶಾಂತತೆಯಿಂದ ಇಂಥ ಒಂದು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಎಲ್ಲರೂ ಅವಕಾಶ ಕೊಟ್ಟು ನೋಡಿದರೆ ಭಾರತ ಎಲ್ಲೇ ಒಂದು ಕಡೆ ಏಕತೆಯನ್ನು ಸಾಧಿಸಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನೀವು ಏಕತೆ ಅಂತ ಹೇಳ್ತೀರಿ ಗುರುಗಳೇ, ಆದರೆ ಹಿಂದೂ ಸಮುದಾಯದ ಏಕತೆ ಅಲ್ಲ, ಇದನ್ನು ಒಡೆಯೋ ಪ್ರಯತ್ನ ಆಗ್ತಿದೆ. ರಾಮ ಮಂದಿರದಲ್ಲಿ ಎಲ್ಲ ಹಿಂದೂಗಳಿಗೂ ಕೂಡ ಸಮಾನವಾದ ಅವಕಾಶ ಸಿಗೋದಿಲ್ಲ, ಈ ರೀತಿಯ ರಾಜಕೀಯ ಚರ್ಚೆ ಕೂಡ ನಡೀತಾ ಇದೆ. ನೋಡಿ, ಭಾಳಷ್ಟು ವರ್ಷಗಳಿಂದ ಧಾರ್ಮಿಕವಾಗಿರ್ತಕ್ಕಂಥ ಮತಭೇದಗಳು ಇದ್ದೇ ಇರ್ತಕ್ಕಂಥದ್ದು. ಆದರೆ ಇವತ್ತು ಭಾರತದೊಳಗೆ ಅನೇಕ ಪರಂಪರೆಗಳು, ಅನೇಕ ಸಂಪ್ರದಾಯಗಳು ಇದ್ದಿರ್ಬೋದು. ಆದರೆ ನಮ್ಮ ಪರಂಪರೆಗಳು ನಾವೆಲ್ಲ ನಿಷ್ಠೆಯನ್ನು ಸಾಧಿಸೋಣ. ಆದರೆ ಭಾರತದ ಏಕತೆ ದೃಷ್ಟಿಯಿಂದ ನಾವೆಲ್ಲರೂ ಭಾರತೀಯ ಮಾತೆ ಮಕ್ಕಳು ಎನ್ನುವಂಥ ಒಗ್ಗಟ್ಟಿನೊಂದಿಗೆ, ಈ ರೀತಿಯಾಗಿರ್ತಕ್ಕಂಥ ಸಾಮರಸ್ಯದೊಂದಿಗೆ ಬಲಿಷ್ಠ ಭಾರತನ ಕಟ್ಟುವಂಥ ಹಿನ್ನೆಲೆಯೊಳಗೆ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ. ಕಾಲಾನುಕ್ರಮದಲ್ಲಿ ಎಲ್ಲರೂ ಪರಿವರ್ತನೆ ಒಳಪಡಲೇಬೇಕು. ಪರಿವರ್ತನೆ ಜಗತ್ತಿನ ನಿಯಮ ಅನ್ನೋದನ್ನು ಯಾರು ಮರಿಬಾರ್ದು. ಅಯೋಧ್ಯೆಯಲ್ಲಿದ್ದೀವಿ, ಈ ಒಂದು ನೆಲದಲ್ಲಿ ಸಂಭ್ರಮ ಸಡಗರ ತಾವು ಕೂಡ ನೋಡಿದ್ದೀರಿ. ದೇಶದ ಬೇರೆ ಬೇರೆ ಮೂಲೆಯಿಂದ, ವಿದೇಶದಿಂದ ಜನರು ಬರ್ತಾ ಇದ್ದಾರೆ, ರಾಮಲಲ್ಲನನ್ನು ಕಾಣಬೇಕು ಅಂತ ಹೇಳಿ ಆಗಮಿಸ್ತಿದ್ದಾರೆ. ಈ ಭಕ್ತಿ, ಈ ಭಾವ, ಇದನ್ನು ಗಮನಿಸಿದಾಗ ಏನು ಅನಿಸುತ್ತೆ ತಮಗೆ? ನಾನು ಕಳೆದ 20 ವರ್ಷಗಳ ಹಿಂದೆ ಭಾರತ ಯಾತ್ರೆ ಪ್ರವಾಸನ ಕೈಗೊಂಡಾಗ ನಮ್ಮ ಜೊತೆ 105 ಜನ ಭಕ್ತರು ಸಹಜವಾಗಿ ಎಲ್ಲ ಕ್ಷೇತ್ರ ನೋಡ್ಕೊಳ್ತಾ ಅಯೋಧ್ಯಕ್ಕೆ ಬಂದಿದೆ. ಅವತ್ತಿನ ಸಂದರ್ಭದಲ್ಲಿ ನೋಡಿದಾಗ ನನಗೆ ಭಾಳ ಬೇಸರ ಅನಿಸಿತ್ತು. ಬಟ್ ಇವತ್ತು ನೋಡಿದಾಗ ನಮ್ಮೊಂದು ರೀತಿ ಭಾಳಷ್ಟು ವ್ಯತ್ಯಾಸ ಅನ್ನಿಸ್ತಿದೆ. ನಾವೆಲ್ಲ ಧಾರಾವಾಹಿಗಳಲ್ಲಿ ಅಥವಾ ಚಲನಚಿತ್ರಗಳಲ್ಲಿ, ಪುಸ್ತಕಗಳಲ್ಲಿ ಅಯೋಧ್ಯೆ ಹಂಗಿತ್ತು ಹಿಂಗಿತ್ತು ಅಂತೆಲ್ಲ ಓದಿದ್ದೀವಿ. ಬಟ್ 30 ವರ್ಷಗಳ ಹಿಂದೆ ಅಯೋಧ್ಯೆ ನೋಡಿದಾಗ ನಮ್ಮ ಜೊತೆ ಬಂದಂಥ ಭಾಳ ಜನ ಬಾಯಿಗೆ ಬಟ್ಟೆ ಕಟ್ಕೊಂಡು ಮೂಗು ಮುಚ್ಕೊಂಡು ಒಳಗಡೆ ಪ್ರವೇಶ ಮಾಡುವಂಥ ಸಂದರ್ಭ ಇತ್ತು. ಆದರೆ ಇವತ್ತು ನೋಡಿದಾಗ ಎಲ್ಲೇ ಒಂದು ಕಡೆ ಅತ್ಯಂತ ಕಡಿಮೆ ಅವಧಿಯೊಳಗೆ ಅಸಾಧ್ಯವಾದನ್ನು ಸಾಧಿಸಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು 20ನೇ ಶತಮಾನದಲ್ಲಿ ಈ ನೆಲೆ ತೋರಿಸ್ಕೊಟ್ಟಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಿಜ. ಆದರೆ ಶೈವರಿಗೆ, ಶಾಕ್ತರಿಗಲ್ಲ, ರಾಮಲಲ್ಲನ ಒಂದು ಅನುಗ್ರಹ ಅಥವಾ ಆತನನ್ನು ಪೂಜೆ ಮಾಡೋದು, ಅದರ ಪದ್ಧತಿ ಇಲ್ಲಿ ಶೈವರು, ಶಾಕ್ತರು ಇದೆಲ್ಲ ಅವಶ್ಯಕತೆ ಇತ್ತ ಚರ್ಚೆ ಅಂತ ಹೇಳಿ? ದೇವನೊಬ್ಬ ನಾಮಾಲು ಅಂತೇಳಿ, ಹಾಗಾಗಿ ಶೈವರು ಶಿವನನ್ನು ಪೂಜೆ ಮಾಡ್ತಾರೆ, ಲಿಂಗಾಯತರು ಇಷ್ಟಲಿಂಗವನ್ನು ಪೂಜೆ ಮಾಡ್ತಾರೆ, ಅದೇ ಥರನಾಗಿ ವೈಷ್ಣವರು ರಾಮನನ್ನು ಪೂಜೆ ಮಾಡ್ತಾರೆ. ಒಬ್ಬನೇ ಪರಮಾತ್ಮ, ಅವನನ್ನು ಬೇರೆ ರೂಪದಲ್ಲಿ ಕಾಣುವಂಥದ್ದು ಅದು ಭಾರತೀಯರ ಒಂದು ಗುಣಧರ್ಮ. ಹಾಗಾಗಿ ಅವರವರ ನಂಬಿಕೆಯ ಆಧಾರ ಮೇಲೆ ನಾವೆಲ್ಲ ದೇವರುಗಳ ನಂಬಿಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ಧರ್ಮನಿಷ್ಠೆ ನಂಬಿಕೆಗಳು ನಮಗೆ ಇರಲಿ, ಉಳಿದ ಧರ್ಮ ದೇವರುಗಳ ಬಗ್ಗೆ ಯಾವುದೇ ಕಾರಣಕ್ಕೂ ಟೀಕೆ ಟಿಪ್ಪಣಿ ಮಾಡೋದು ಸರಿಯಲ್ಲ ಅಂತ. ಒಬ್ಬನೇ ಪರಮಾತ್ಮನನ್ನು ನಮ್ಮ ಪೂರ್ವಿಕ ಕಾಲದಿಂದ ಬೇರೆ ಬೇರೆ ರೂಪದಲ್ಲಿ ಕಾಣುವಂಥದ್ದು ಸಂಪ್ರದಾಯ. ಜಗತ್ತಿಗೆ ಭಗವಂತನೊಬ್ಬನೇ, ನಾವೆಲ್ಲರೂ ಅವನ ಮಕ್ಕಳು ಅಂತ ಅವನನ್ನು ಬೇರೆ ರೂಪದಲ್ಲಿ ಕಾಣ್ತಾರೆ. ಆ ರೀತಿಯಲ್ಲಿ ಕೆಲವೊಂದು ಪರಂಪರೆಯವರು ಒಂದೊಂದು ರೀತಿಯಲ್ಲಿ ಕಾಣ್ತಾರೆ. ಹಾಗಾಗಿ ಅವ್ರು ಕಾಣುವಂಥ ಅವರ ದೇವರನ್ನು ಯಾವುದೇ ಕಾರಣಕ್ಕೂ ಏಳಿಸೋದು ಬೇಡ ಎನ್ನುವಂಥ ಕಿವಿ ಮಾತಿನ ಹೇಳಕ್ಕೆ ಇಚ್ಛೆಪಡ್ತೀನಿ. ಧರ್ಮಗಳು, ಧರ್ಮದ ಆಚರಣೆಗಳು, ಹಾಗೆ ಧಾರ್ಮಿಕ ಶ್ರದ್ಧೆ, ಇದರ ಬಗ್ಗೆ ಒಂದು ರೀತಿಯಲ್ಲಿ ಹೊಸ ಅವಲೋಕನೆ, ಜನರಲ್ಲಿ ಹೊಸ ಜಾಗೃತಿ ರಾಮ ಮಂದಿರದ ಉದ್ಘಾಟನೆಯ ಮೂಲಕ ಆಗ್ತಿದೆ ಅನ್ನೋ ಚರ್ಚೆ ಕೂಡ ಇದೆ. ನಿಮಗೇನು ಅನಿಸುತ್ತೆ, ನಿಜಾನ ಅದು? ಧಾರ್ಮಿಕ ಭಾವನೆಗಳಿಗೆ ಒಂದು ರೀತಿಯಾದ ಪುನಶ್ಚೇತನವನ್ನು ನೀಡ್ತಾ ಇದೆಯೇ ರಾಮ ಮಂದಿರ ಅಂತ ಹೇಳಿ? ಭಾರತ ಭಾವನಾತ್ಮಕ ಜಗತ್ತು. ಈ ಭಾವನಾತ್ಮಕ ಜಗತ್ತಿರ್ತಕ್ಕಂಥ ಜನರು ಭಾವನೆಗಳ ಮೂಲಕವಾಗಿ ಎಲ್ಲವನ್ನು ಅನುಭವಿಸುವಂಥ ಸಶಕ್ತ ಜನ. ಹಾಗಾಗಿ ಅದು ಒಂದು ಆಧ್ಯಾತ್ಮಿಕ ತಳದ ಮೇಲೆ ಎಲ್ಲರೂ ಒಂದು ಕಡೆ ಒಗ್ಗೂಡ್ತಿದ್ದಾರೆ, ಒಂದು ಕಡೆ ಕೂಡ್ತಿದ್ದಾರೆ. ಆ ಆಧ್ಯಾತ್ಮಿಕ ತಳದ ಮೇಲೆ ಗ್ರಾಮ ರಾಜ್ಯ ಅಂತ ಏನಿದೆ,
ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಎನ್ನುವಂಥ ಭಾರತೀಯರ ಒಂದು ಕಲ್ಪನೆ ಇದೆ. ಹಾಗಾಗಿ ಅದೇ ರಾಮ ಭಕ್ತಿಯನ್ನು ಗ್ರಾಮದ ಕಡೆಗೆ ಒಯ್ಯುವಂಥ ಒಳಗೆ ಒಂದು ರೀತಿಯಾಗಿ ಎಲ್ಲರ ಮನಸ್ಸುಗಳು ಆ ನಿಟ್ಟಿನಲ್ಲಿ ಸಾಗಬೇಕಾಗಿದೆ ಅಂತ ಒಂದು ಹೊಸ ಪುನಶ್ಚೇತನಕ್ಕೆ ಎಲ್ಲೇ ಒಂದು ಕಡೆ ಇಂತಹ ಅನೇಕ ಕಾರ್ಯಕ್ರಮಗಳು ಸಾಕ್ಷಿ ಆಗ್ತಿದೆ ಅನ್ನುವಂಥ ಒಂದು ಧನ್ಯತಾ ಭಾವ ವ್ಯಕ್ತವಾಗ್ತಾ ಇದೆ. ಒಂದು ಸ್ವಲ್ಪ ದಿನಗಳ ಕಾಲ ಹಿಂದೆ ಒಂದು ಚರ್ಚೆ ಆಗ್ತಾ ಇದ್ದು ನೋಡಿ, ಹಿಂದೂಗಳು ನಾವು ಹಿಂದೂ ಅಂತ ಹೇಳ್ಕೊಳ್ಬೇಕು ಅಂತಂದರೆ ನಾವು ಜಾತ್ಯತೀತ ತತ್ವಕ್ಕೆ ವಿರುದ್ಧವಾಗಿ ನಿಂತವರು ಅನ್ನೋ ರೀತಿಯಲ್ಲಿ ಆಗಿಬಿಡುತ್ತೆ. ಹಿಂದೂಗಳು ಹಿಂದುತ್ವವನ್ನು ಅನುಸರಿಸ್ತಿದ್ದಾರೆ ಅಂತಂದರೆ ಯಾವುದೋ ಒಂದು ಪಕ್ಷ ಅಥವಾ ಯಾವುದೋ ಒಂದು ಸಂಘಟನೆಗೆ ಸೀಮಿತವಾಗಿ ಅವರ ಆಲೋಚನೆಗಳಿರುತ್ತೆ ಅನ್ನೋ ರೀತಿಯ ಪರಿಕಲ್ಪನೆ ಇತ್ತು. ಧರ್ಮ, ರಾಜಕೀಯ ಅದೆಲ್ಲವೂ ಕೂಡ ಒಂದಕ್ಕೊಂದು ಹೊಂದಿಕೊಂಡದ್ದೇ ಆದರೂ ಕೂಡ ಒಂದು ಪಕ್ಷದ ಅಥವಾ ಒಂದು ಸಿದ್ಧಾಂತದ ಸ್ವತ್ತಾಗಲಿಕ್ಕೆ ಸಾಧ್ಯವಾ ಧರ್ಮ, ಹಿಂದುತ್ವ, ಈ ರೀತಿಯ ಪರಿಕಲ್ಪನೆಗಳು? ಯಾವುದೇ ಕಾರಣಕ್ಕೂ ತತ್ವ, ಸಿದ್ಧಾಂತಗಳು, ಧರ್ಮಗಳಾಗಿರ್ಬೋದು ಅದು ಸಕಲ ಜನರಿಗೆ ಸಂಬಂಧಪಟ್ಟದ್ದಂತ. ನಾವು ಯಾವತ್ತೂ ಸಹ ರಾಜಕಾರಣಕ್ಕೆ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡಬೇಕು ಹೊರತು ರಾಜಕಾರಣವನ್ನೇ ಧರ್ಮವನ್ನಾಗಿ, ರಾಜಕಾರಣವನ್ನೇ ದೇವರನ್ನಾಗಿ ನೋಡೋ ಪ್ರಯತ್ನ ಮಾಡಬಾರ್ದಂತ. ಆ ಕಾರಣಕ್ಕೋಸ್ಕರವಾಗಿಯೇ ನಾವೆಲ್ಲರೂ ಭೌಗೋಳಿಕವಾಗಿರ್ತಕ್ಕ ಹಿಂದೂಸ್ತಾನದಲ್ಲಿರ್ತಕ್ಕಂಥವ್ರು, ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ 133 ಕೋಟಿ ಎಲ್ಲರೂ ಸಹ ನಾವು ಅದೇ ಪದ್ಧತಿಯನ್ನು, ಅದೇ ಒಂದು ಜೀವನ ಶೈಲಿ ಅಂತ ಏನೋ ಸುಪ್ರೀಂ ಕೋರ್ಟ್ ಹೇಳಿದೆ, ಆ ಜೀವನ ಶೈಲಿಯನ್ನು ರೂಢಿಸ್ಕೊಂಡು ಬಂದಿರತಕ್ಕಂಥವ್ರು. ಆ ಉದ್ದೇಶಕ್ಕೋಸ್ಕರವಾಗಿ ಅದನ್ನು ಯಾವುದೇ ಕಾರಣಕ್ಕೂ ಒಂದು ಚೌಕಟ್ಟಿಗೆ ಸೀಮಿತಗೊಳಿಸೋ ಪ್ರಯತ್ನವನ್ನು ಯಾರೂ ಸಹ ಮಾಡೋದು ಬೇಡ. ಯಾರಲ್ಲಿ ಅಂಥ ಭಾವನೆ ಇಲ್ಲ, ಅಂಥ ಭಾವನೆ ಸಹ ಬರಬಾರ್ದೆನ್ನುವಂಥ ಕಿವಿ ಮಾತು ನನಗೆ ಇಚ್ಛೆಪಡ್ತೀನಿ. ಇದರ ಜೊತೆಗೆ ರಾಮನ ಊರಿನಲ್ಲಿದ್ದೀವಿ, ರಾಮ ಜನ್ಮಭೂಮಿಯ ಅತ್ಯಂತ ಸಮೀಪದಲ್ಲಿದ್ದೀವಿ. ರಾಮನ ಆದರ್ಶ ಅದನ್ನು ನಾವು ಅಳವಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ನಿಮ್ಮ ಪ್ರಕಾರ ರಾಮ ಅಂದರೆ ಹೇಗೆ, ರಾಮನ ಆದರ್ಶಗಳು ಅಂದರೆ ಏನು? ಭಾರತ ಅನೇಕ ಆದರ್ಶ ರಾಜರುಗಳನ್ನು ಈ ಜಗತ್ತಿಗೆ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ರಾಮನು ಸಹ ಒಬ್ಬ. ಹಾಗಾಗಿ ರಾಮನನ್ನು ಕೆಲವರು ದೈವಿ ಸ್ವರೂಪದಲ್ಲಿ ಕಾಣ್ತಾರೆ. ಭಾರತೀಯ ಜನರ ಗುಣ ಏನಪ್ಪ ಅಂದರೆ, ಮನುಷ್ಯ ರೂಪದಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳು ದೇವರಂತ ಯಾರು ಕೆಲಸ ಮಾಡಿ ಹೋಗ್ತಾರೋ ಅವ್ರನ್ನ ದೇವರಂತ ಕಾಡುವಂಥದ್ದು ಸಹಜವಾಗಿರ್ತಕ್ಕಂಥ ಒಂದು ಗುಣಧರ್ಮ. ಹಾಗಾಗಿ ಒಬ್ಬ ರಾಜನಾಗಿ ತಂದೆ ಆದೇಶವನ್ನು ಪ್ರಾಮಾಣಿಕ ಪಾಲಿಸ್ತಾ ಆ ಸದ್ಗುಣಗಳು ಒಳಗೊಂಡಂತಹ ಮತ್ತು ಒಂದು ರಾಜ್ಯವನ್ನು ಯಾವ ರೀತಿಯಾಗಿ ಕಟ್ಟಲಿಕ್ಕೆ ಸಾಧ್ಯವಿದೆ ಅನ್ನೋದನ್ನು ಅನೇಕ ಗುಣದರ್ಶನಗಳಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇವತ್ತಿನ ರಾಜಕಾರಣಿಗಳಿಗೆ ಅವರ ಒಂದು ಆಲೋಚನೆ ಏನಿದೆ, ಏನು ಅವರು ತಂದೆಯ ಆದರ್ಶವನ್ನು ಪಾಲಿಸುವಂಥದ್ದು, ಸಹೋದರತ್ವವನ್ನು ಯಾವ ರೀತಿ ಗೌರವದಿಂದ ಕಾಣಬೇಕಾಗಿರ್ತಕ್ಕಂಥದ್ದು, ಮಾತು ತಪ್ಪದೆ ನಡೆದಿರ್ತಕ್ಕಂಥದ್ದು, ಜೊತೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶತ್ರುಗಳಿದ್ದರೂ ಸಹ ಶತ್ರುಗಳ ಮನಸ್ಸನ್ನು ಪರಿವರ್ತನೆ ಮಾಡಿ ಅವ್ರನ್ನ ಹೆಂಗೆ ಮುನ್ನೆಲೆಗೆ ತರಬೇಕೆನ್ನುವಂಥದ್ದು ಐತಿಹಾಸಿಕವಾಗಿ ಏನು ಆಲೋಚನೆ ಮಾಡ್ತೀವಿ, ಐತಿಹಾಸಿಕ ದೃಷ್ಟಿಕೋನದಿಂದ ನೋಡುವಂಥ ಪ್ರಯತ್ನ ಮಾಡಿ ವರ್ತಮಾನದ ಭಾರತಕ್ಕೆ, ಇವತ್ತು ರಾಜಕಾರಣಕ್ಕೆ ಅವರ ಒಂದು ಗುಣಗಳನ್ನು ಅಳವಡಿಸಿಕೊಳ್ಳೋ ಪ್ರಯತ್ನವನ್ನು ಪ್ರಸ್ತುತ ರಾಜಕಾರಣ ಮಾಡಿದರೆ ಅವರು ರಾಮನಿಗೆ ನಿಜವಾದ ಗೌರವ ಕೊಟ್ಟಂಗೆ ಆಗುತ್ತೆ ಅನ್ನುವಂಥ ಮಾತಿನಲ್ಲಿ ಇಚ್ಛೆಪಡ್ತೀನಿ. ಇನ್ನು ಕಡೆಯದಾಗಿ ಸಂಘರ್ಷಗಳ ನಂತರದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಮಂದಿರ ನಿರ್ಮಾಣ ಆಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿಬಿಟ್ರೆ ಮುಗೀತಾ ನಮ್ಮೆಲ್ಲರ ಕರ್ತವ್ಯ. ಯಾಕಂತಂದರೆ ಲಕ್ಷಾಂತರ ಮಂದಿ, ಒಂದು ಲೆಕ್ಕದ ಪ್ರಕಾರ ಲಕ್ಷಾಂತರ ಮಂದಿ ಪ್ರಾಣತ್ಯಾಗದ ನಂತರದಲ್ಲಿ ಈ ಭೂಮಿಯಲ್ಲಿ ರಾಮನಿಗೆ ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು. ಈ ಒಂದು ಹೊಣೆಗಾರಿಕೆ ಅನ್ನೋದು ಎಷ್ಟರ ಮಟ್ಟಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ಹೇಳಿ? ಈಗೇನು ಎಲ್ಲ ಪರಂಪರೆಯ ಎಲ್ಲ ಧಾರ್ಮಿಕ ಗುರುಗಳು ಎಲ್ಲರೂ ಒಂದು ಕಡೆ ಕೂಡಿ ಒಂದು ಸದೃಢ ಭಾರತ ಕಟ್ಟಬೇಕೆನ್ನುವಂಥ ಏನು ಆಲೋಚನೆಯೂ ಈ ಮೂಲಕ ವ್ಯಕ್ತವಾಗಿದೆ. ಅದು ಕೇವಲ 22ನೇ ತಾರೀಕಿಗೆ ಮಾತ್ರ ಸೀಮಿತ ಆಗಬಾರ್ದು, ಅದು ಜೀವನ ಪರ್ಯಂತ, ಅದು ಸೂರ್ಯಚಂದ್ರ ಇರೋವರೆಗೂ ಅದೇ ಗುಣಧರ್ಮವನ್ನು, ಅದೇ ಶಾಂತಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳೋದ್ರ ಮೂಲಕವಾಗಿ ಭಾರತದ ಸದೃಢ ಭಾರತವನ್ನು ಆಧ್ಯಾತ್ಮಿಕವಾಗಿ ಕಟ್ಟುವಂಥ ಏನು ವಿವೇಕಾನಂದರ ಆಲೋಚನೆ ಇತ್ತು, ಬಸವಣ್ಣವರ ಅನುಭವ ಮಂಟಪದ ಆಲೋಚನೆ ಇತ್ತು, ಅದನ್ನು ಕಾರ್ಯಗತಗೊಳಿಸುತ್ತಿನ ಒಳಗೆ ಅದು ಕೇವಲ ಒಂದು ದಿನಕ್ಕೆ ಸೀಮಿತ ಆಗೋದು ಬೇಡ, ಅದನ್ನು ನಿರಂತರವಾಗಿ ಎಲ್ಲರಲ್ಲಿ ಮೂಡಲಿ. ಆ ಮೂಲಕವಾಗಿ ಏಕತಾ ಭಾರತನ ಕಟ್ಟಲಿಕ್ಕೆ ನಾವೆಲ್ಲ ಶ್ರಮ ಪಡೋಣ ಎನ್ನುವಂಥ ಮಾತಿನಲ್ಲಿಕ್ಕೆ ಇಚ್ಛೆಪಡ್ತೀವಿ. ಸದೃಢ ಭಾರತ ಅಂತ ತಾವು ಹೇಳ್ತಾ ಇದ್ರಿ. ಯಾವುದೇ ಒಂದು ದೇಶ ಆಗಿರಬಹುದು ಸದೃಢವಾಗಿ ನಿಲ್ಲಕ್ಕೆ ಧಾರ್ಮಿಕ ತತ್ವಗಳು ಕೂಡ ಗಟ್ಟಿಯಾಗಿರೋದು, ಅದರ ಅಡಿಪಾಯವಾಗಿರೋದು ಎಷ್ಟು ಮುಖ್ಯವಾಗುತ್ತೆ. ಧರ್ಮ ಹಾಗೆ ಧಾರ್ಮಿಕ ನಿಷ್ಠೆ ದೇಶದ ಸದೃಢತೆಗೆ ಹೇಗೆ ಪೂರಕವಾಗಿರುತ್ತೆ ಅಂತ ಹೇಳಿ ನೋಡಿ, ಯಾವುದೇ ಒಂದು ರಾಜ್ಯ ಆಗಿರಲಿ, ಊರಾಗಿರಲಿ, ದೇಶ ಆಗಿರಲಿ ಸದೃಢವಾಗಿ ಕಟ್ಟಬೇಕಪ್ಪ ಅಂದರೆ ಕೇವಲ ಭೌಗೋಳಿಕವಾಗಿ ಭೌತಿಕವಾಗಿ ಕಟ್ಟೋದಲ್ಲ, ಪ್ರತಿಯೊಂದು ಸದೃಢವಾಗಿ ಉಳಿಬೇಕಪ್ಪ ಆಧ್ಯಾತ್ಮಿಕ ಭಾಳ ಮುಖ್ಯ ಅಂತ. ಹಾಗಾಗಿ ಭಾರತ ಅನೇಕ ಬಹು ವ್ಯಕ್ತಿಗಳ ಆದರ್ಶ ಗುಣಗಳ ಆಧ್ಯಾತ್ಮ ತಳದ ಮೇಲೆ ಈ ದೇಶ ರೂಪುಗೊಂಡಿದೆ. ನಾವು ಅದೇ ರೀತಿಯಲ್ಲಿ ಆಲೋಚನೆ ಮಾಡಬೇಕಾಗತ್ತೆ ಅಂತ. ಆಧ್ಯಾತ್ಮ ತಳದ ಇಲ್ಲದೇ ಬಹಿರಂಗವಾಗಿ ಏನಾದರೂ ಕಟ್ತೀವಿ ಅಂದರೆ ಅದಕ್ಕೆ ಇತಿಹಾಸವಿಲ್ಲ.
ಆಧ್ಯಾತ್ಮ ತಳಾದಿ ಮೇಲೆ ಏನಾದರೂ ಕಟ್ಟುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಅದು ಶಾಶ್ವತ ಉಳಲಿಕ್ಕೆ ಸಾಧ್ಯವಿದೆ, ಅದು ಇತಿಹಾಸ ಉಳಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಆಧ್ಯಾತ್ಮದ ತಳದಿಯೇ ನಮ್ಮ ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಅಡಿಪಾಯ ಆಗಬೇಕೆನ್ನುವಂಥದ್ದು ನಮ್ಮೆಲ್ಲರ ಆಶಯವಾಗಿದೆ. ಇದರ ಜೊತೆಗೆ ಕನ್ನಡಿಗರಿಗೂ ಹಾಗೆಯೇ ಇಲ್ಲಿನ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರುವ ರಾಮ ಮಂದಿರಕ್ಕೂ ಒಂದು ರೀತಿ ಅವಿನಾಭಾವ ಒಂದು ರೀತಿ ಸಂಬಂಧ ಇದೆ. ರಾಮನ ವಿಗ್ರಹ ಕರ್ನಾಟಕದಿಂದ ಬಂದಿರತಕ್ಕಂಥ ಕಲ್ಲಿನಿಂದ ಮಾಡಿರೋದು, ಶಿಲ್ಪಿಗಳು ಕೂಡ ನಮ್ಮವರು, ಹಾಗೆ ಅನೇಕ ಕನ್ನಡಿಗರು ಕೂಡ ಮಠಮಾನ್ಯಗಳ ಪೀಠಾಧಿಪತಿಗಳು ಕೂಡ ಇಲ್ಲಿಗೆ ನಿರಂತರವಾಗಿ ಆಗಮಿಸ್ತಿದ್ದಾರೆ. ಕರ್ನಾಟಕ ರಾಮ ಈ ಸಂಬಂಧದ ಬಗ್ಗೆ ಮಾತನಾಡೋದಾದರೆ, ಪೌರಾಣಿಕವಾಗಿ ರಾಮಾಯಣದಲ್ಲಿ ಕರ್ನಾಟಕಕ್ಕೂ ಮತ್ತು ಈ ಅಯೋಧ್ಯೆಗೂ ಒಂದು ಸಂಬಂಧ ಇದೆ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಕುವೆಂಪುರು ಒಂದು ಹಾಡರ್ ಬರೀತಾರೆ ನಾಡಗೀತೆಯಲ್ಲಿ, ಜೈ ಭಾರತ ಜನನಿತನ ಜಾತೆ, ಜಯೇ ಕರ್ನಾಟಕ ಮಾತೆ ಅಂತ. ಭಾರತ ಮಾತೆಯ ಯಾವುದೇ ಅಭಿವೃದ್ಧಿಗಳಾಗಬೇಕಾದ್ರೆ ಆ ಕನ್ನಡ ಮಾತೆ ಅನುಗ್ರಹ, ಕನ್ನಡ ಮಾತೆಯ ಸಹಕಾರ ಇರಲೇಬೇಕು ಅಂತ. ಭಾರತದ ಯಾವುದೇ ಜಿಲ್ಲೆಯ, ಯಾವುದೇ ರಾಜ್ಯದ ಯಾವುದೇ ಮೂಲೆಯಲ್ಲಿ ಏನಾದರೂ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ, ಜಾಗತಿಕ ಮನ್ನಣೆ ಪಡೆದಿದೆ ಅಂತಂದರೆ ಅದಕ್ಕೆ ಆ ಜಿಲ್ಲೆ, ಆ ರಾಜ್ಯಗಳ ಕೊಡುಗೆಕ್ಕಿಂತ ಕನ್ನಡಿಗರ ಪಾತ್ರ ಮೊದಲಿಂದಲಿದೆ. ಅದರಂತೆ ಈ ಸಂದರ್ಭದಲ್ಲಿ ಸಹ ಮತ್ತೆ ಕನ್ನಡಿಗರ ಅವಿನಾಭಾವ ಸಂಬಂಧ ಈ ಮೂಲಕ ವೃದ್ಧಿಗೊಂಡಿದೆ. ಅಂದರೆ ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಏನಾದರೂ ಹೊಸ ಇತಿಹಾಸ ನಿರ್ಮಾಣ ಆದರೆ ಅದಕ್ಕೆ ಕನ್ನಡಿಗರ ಪಾಲು ಬಹುಪಾಲು ಎನ್ನುವಂಥದ್ದನ್ನು ಮತ್ತೆ ಈ ಒಂದು ಈವೆಂಟ್ಸ್ ಮುಖಾಂತರವಾಗಿ ಗೊತ್ತಾಗಿರ್ತಕ್ಕಂಥದ್ದು ಕನ್ನಡಿಗರು ಹೆಮ್ಮೆ ಪಡುವಂಥ ಸಂಗತಿ. ನಿಮ್ಮ ಅನುಯಾಯಿಗಳು ಕೂಡ ಸಾಕಷ್ಟು ಮಂದಿ ಇರ್ತಾರೆ, ನಿಮ್ಮ ಸಮುದಾಯದವರು, ಹಾಗೆ ನಿಮ್ಮನ್ನು ಅನುಸರಿಸುವ ಅನೇಕ ಭಕ್ತಾದಿಗಳಿರ್ತಾರೆ. ಈ ಶಿವ ಬೇರೆ, ರಾಮ ಬೇರೆ, ರಾಮನ ಅನುಯಾಯಿಗಳು ಬೇರೆ, ಶಿವನ ಅನುಯಾಯಿಗಳು ಬೇರೆ, ಈ ರೀತಿಯಾಗಿ ಪ್ರತ್ಯೇಕಪಡಿಸುವ ಕೆಲವೊಂದಷ್ಟು ಮಂದಿಯ ಪ್ರಯತ್ನಗಳು, ಇದ್ರ ಬಗ್ಗೆ ಏನು ಹೇಳ್ತೀರಿ? ತಮ್ಮ ಸಂದೇಶ ಏನು ಅಂತ ಅವರಿಗೆ? ನೋಡ್ರಿ, ಭಾರತ ಬಹು ಪರಂಪರೆಗಳ ರಾಷ್ಟ್ರ ಅಂತ ಮೊದಲು ಹೇಳಿದ್ದೀನಿ. ಹಾಗಾಗಿ ಅನೇಕ ಪಂಥಗಳು 12ನೇ ಶತಮಾನದಲ್ಲಿ ಬಸವಣ್ಣವರು ಸೃಷ್ಟಿಕರ್ತ ಪರಮಾತ್ಮನನ್ನು ಶಿವ ಅಂತೇಳಿ, ಪರಬ್ರಹ್ಮ ಅಂತೇಳಿ, ಪರಶಿವ ಅಂತೇಳಿ, ಇಷ್ಟಲಿಂಗ ಅಂತ ಕರೆದ್ರು. ಇನ್ನು ಕೆಲವರು ರಾಮ ಅಂತ ಕರೆದ್ರು, ಇನ್ನು ಕೆಲವರು ಶಿವ ಅಂತ ಕರೆದ್ರು, ಇನ್ನು ಕೆಲವರು ಅಲ್ಲ ಅಂತ ಕರೆದ್ರು, ಇನ್ನು ಕೆಲವರು ಯೇಸು ಅಂತ ಕರೆದ್ರು. ಏನೇ ಇರ್ಬೋದು, ಒಬ್ಬನೇ ಭಗವಂತಲ್ಲ, ಆ ಭಗವಂತನ ಅನೇಕ ರೂಪದಲ್ಲಿ ಕಾಣುವಂಥದ್ದು ಅದು ಭಾರತದ ಗುಣ. ಅದು ಆ ಕಾರಣಕ್ಕೋಸ್ಕರವಾಗಿ ಒಬ್ಬನೇ ಭಗವಂತನನ್ನು ಹೆಸರಿನ ಬೇರೆ ಬೇರೆ ಗುರುಸಿರ್ಬೋದು, ಆದರೆ ಅವನನ್ನು ಪ್ರತ್ಯೇಕಗೊಳಿಸೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದಂತೆ. ಎಲ್ಲರೂ ಒಂದೇ, ಆ ಎಲ್ಲರ ಒಂದೇ ತತ್ವದ ಮೂಲ ಆಶೆ ಇಟ್ಕೊಂಡೆ ನಾವೆಲ್ಲರೂ ಸಾಗಿದಾಗ ಯಶಸ್ಸು ಗಳಿಸಲಿಕ್ಕೆ ಸಾಧ್ಯವಿದೆ, ಸಾಮರಸ್ಯ ಮೂಡಲಿಕ್ಕೆ ಸಾಧ್ಯವಿದೆ. ಭಿನ್ನತೆ ಮಾಡುವಂಥ ಪ್ರಯತ್ನವನ್ನು ಯಾರೂ ಸಹ ಮಾಡೋದು ಬೇಡ. ಆ ದೇವರನ್ನು ಯಾರೂ ಸಹ ನೋಡಿಲ್ಲ. ದೇವರಂತೆ ಭೂಮಿ ಮೇಲೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ನಾವು ನೋಡಿದ್ದೀವಿ. ಅವರನ್ನೇ ಬುದ್ಧ, ಬಸವ, ಗಾಂಧಿ, ವಿವೇಕಾನಂದ ಹಿಂಗೆಲ್ಲ ಕರಿತೀವಿ. ಅದರಂತೆ ನಮ್ಮ ಭಾವನಾತ್ಮಕ ಜಗತ್ತಿನಲ್ಲಿ, ಭಾವನಾತ್ಮಕ ಭಾರತ ರಾಷ್ಟ್ರದಲ್ಲಿ ಅಂತಹ ಅನೇಕ ರಾಜ ಮಹಾರಾಜಗಳನ್ನು ಸಹ ದೇವರ ರೂಪದಲ್ಲಿ ಕಾಣುವಂಥದ್ದನ್ನು ನಾವು ಕಂಡಿದ್ದೀವಿ. ಆ ನಿಟ್ಟಿನಲ್ಲಿ ಪ್ರತ್ಯೇಕತೆ ಭಾವನೆಯನ್ನು ಯಾವ ಕಾರಣ ಮಾಡೋದು ಬೇಡ. ಅವರು ಐತಿಹಾಸಿಕವಾಗಿಯೂ ಎಷ್ಟು ಪ್ರಸಿದ್ಧಿ ಇದೆಯೋ ಆ ದೃಷ್ಟಿಯಲ್ಲಿ ಆಧ್ಯಾತ್ಮಿಕವಾಗಿ ಸಹ ಪ್ರಸಿದ್ಧಿ ಎನ್ನುವಂಥದ್ದನ್ನು ನಾವೆಲ್ಲ ಸಹ ಮರಿಬಾರ್ದು. ಮಂದಿರಗಳ ನಿರ್ಮಾಣ ಮಾಡಿದ್ರೆ ಭಿಕ್ಷಕರು ಹೆಚ್ಚಾಗ್ತಾರೆ, ಮಂದಿರದ ಬದಲು ಶಾಲೆಗಳನ್ನು ನಿರ್ಮಾಣ ಮಾಡಬೇಕು, ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಬೇಕು, ಈ ರೀತಿ ಚರ್ಚೆ ಕೂಡ ಆಯಿತು. ಅಂದರೆ ಭಾಳಷ್ಟು ಜನ ಅಭಿಪ್ರಾಯಗಳನ್ನ ಹೇಳ್ತಾರೆ. ಅಭಿಪ್ರಾಯಗಳಿರೋ ತಪ್ಪೇನಿಲ್ಲ. ಎಲ್ಲರ ಅಭಿಪ್ರಾಯಗಳು ಸ್ಪಂದಿಸಲೇಬೇಕಾಗಿರ್ತಕ್ಕಂಥ ಎಲ್ಲರ ಕರ್ತವ್ಯ. ಹಾಗಾಗಿ ಭಕ್ತಿಯ ಜನರಿಗೆ ಮಂದಿರ ಬೇಕಾಗತ್ತೆ, ಸಾಮಾಜಿಕ ಮುಖ್ಯ ಕೆಲಸ ಮಾಡೋ ಜನರಿಗೆ ಆಸ್ಪತ್ರೆಗಳು ಬೇಕಾಗತ್ತೆ, ಕಾಲೇಜುಗಳು ಬೇಕಾಗತ್ತೆ. ಎಲ್ಲವನ್ನು ಕ್ರೋಢೀಕರಿಸ್ಕೊಂಡು ಹೋದಾಗ ಮಾತ್ರ ಸಾಧ್ಯ. ಒಂದೇ ಆಗಬೇಕು, ಒಂದೇ ಆಗಬಾರ್ದು ಅನ್ನೋಂಥದ್ದು ಯಾವುದೂ ಆಲೋಚನೆ ಇಲ್ಲ. ಮುಂದಿನ ಭವಿಷ್ಯದ ದಿನಗಳ ಅನುವಾಗಿ ಏನು ಜನರಲ್ಲಿ ಸಹ ರಾಮನನ್ನು ಕಾಣುವಂಥ ಹಿನ್ನೆಲೆಯೊಳಗೆ ಏನು ಜನರ ಅಪೇಕ್ಷೆ ಹಾಗೆ ಇವತ್ತೇನು ಮಂದಿರಗಳನ್ನು ಕಟ್ಟಿದ್ದಾರೆ, ಮುಂದಿನ ಹಂತದಲ್ಲಿ ಅಂಥವುಗಳನ್ನು ಸಮಾಜಮುಖಿಯಾಗಿ ರಾಮನನ್ನು ಭಾರತಕ್ಕೆ ಪರಿಚಯಿಸುವಂಥ ಹಿನ್ನೆಲೆಯೊಳಗೆ ಶಾಲೆಗಳ ಮೂಲಕ, ಕಾಲೇಜುಗಳ ಮೂಲಕವಾಗಿ ತೋರಿಸೋ ಪ್ರಯತ್ನವನ್ನು ಆ ಭಾಗದ ಜನ ಮತ್ತು ಪ್ರಸ್ತುತ ಸರ್ಕಾರ ಮಾಡಲಿ ಅಂತೇಳಿ ನಾನು ಸಹ ಸಲಹೆ ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಕಡೆ 2 ಪ್ರಶ್ನೆಗಳು. ಒಂದು, ಸಮಾಜವನ್ನು, ಸಮುದಾಯವನ್ನು ಒಗ್ಗೂಡಿಸುವಲ್ಲಿ ಧಾರ್ಮಿಕ ಕ್ಷೇತ್ರಗಳ ಮಹತ್ವ ಎಷ್ಟರ ಮಟ್ಟಿಗಿರುತ್ತೆ? ರಾಮ ಮಂದಿರವನ್ನೇ ಉದಾಹರಣೆಯಾಗಿ ಇಟ್ಕೊಂಡು ಮಾತನಾಡೋದಾದ್ರೆ, ಅಂದು ಸ್ವತಂತ್ರವನ್ನು ಪಡೆಯುವಂಥ ಹಿನ್ನೆಲೆಯೊಳಗೆ ಭಾಷಾ ಭೇದ ಮತ್ತು ಜಾತಿ ಮತ ಪಂಥ ಭೇದ ಮರೆತು ಓನ್ಲಿ ಭಾರತವನ್ನು ಸ್ವತಂತ್ರಗೊಳಿಸಬೇಕು ಅಂತ ಹೋರಾಟ ಮಾಡಿದ್ವಿ. ಇವತ್ತಿನ ದಿನಮಾನದಲ್ಲಿ ಸಹ ನಾವೆಲ್ಲರೂ ಸಹ ಈ ರೀತಿ ಇದೇ ಒಂದು ಘಟನೆ ಇವತ್ತು ಅನೇಕ ಪರಂಪರೆಗಳನ್ನು ಇವತ್ತು ನನ್ನನ್ನು ಸಹ ಭಾಳ ವಿಶೇಷವಾಗಿ ಆಮಂತ್ರಣ ಮಾಡಿದರು, ಬರಬೇಕು ಸ್ವಾಮೀಜಿ ಅಂತ. ನಾನು ಒಂದು ಪರಂಪರೆ ಗೌರವ ಕೊಡಬೇಕು ಉದ್ದೇಶ ಇವತ್ತು ಕರ್ನಾಟಕದಿಂದ ಬಂದೆ. ಹಂಗಾಗಿ ಇಡೀ ನಮ್ಮ ದೇಶದ ಬೇರೆ ಬೇರೆ ಸಿಖ್ ಪಂಥದ ಪರಂಪರೆ ಆಗಿರ್ಬೋದು, ಬುದ್ಧ ಪರಂಪರೆ ಆಗಿರ್ಬೋದು, ಅನೇಕ ಮತ್ತು ಪಂಥ ಜನಕ್ಕೆ ಅನೇಕರು ಬಂದಿದ್ದಾರೆ. ಅಂದರೆ ಇದು ಒಂದು ನೆಪದೊಳಗೆ ಎಲ್ಲರೂ ಕೂಡಿದ್ದೀವಿ ಅಂತ, ಎಲ್ಲ ಆಧ್ಯಾತ್ಮಿಕ ಜೀವಗಳು ಒಂದು ಕಡೆ ಕೂಡಿದ್ದೀವಿ ಅಂತ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದಾಗಲಿಕ್ಕೋಸ್ಕರವಾಗಿ ಇದೇ ರೀತಿಯಾಗಿರ್ತಕ್ಕಂಥ ಒಂದು
ಅನುಸಂಧಾನ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಮಾದರಿ ಎಲ್ಲ ಕಡೆ ಆಗಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಶೆ. ಕಡೆಯದಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಕಳೆದ 3-4 ದಿನಗಳಿಂದಲೂ ಕೂಡ ಬೇರೆ ಎಲ್ಲ ಸುದ್ದಿಗಳನ್ನು ಬದಿಗೊತ್ತಿ ಅಯೋಧ್ಯೆ ರಾಮ ಮಂದಿರ ಇಲ್ಲಿನ ಸಂಭ್ರಮವನ್ನು ಜನರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮ ಕನ್ನಡಿಗರ ಏನು ನೋಡ್ತಾ ಇದ್ದಾರೆ, ಕನ್ನಡಿಗ ವೀಕ್ಷಕರಿಗೆ ಅವರಿಗೆ ನಿಮ್ಮ ಸಂದೇಶ? ಕನ್ನಡಿಗರಿಗೆ ಒಂದು ಕಡೆ ಉತ್ತರ ಭಾರತದಲ್ಲಿರ್ತಕ್ಕಂಥ ಅಯೋಧ್ಯೆಯಲ್ಲಿ ಆಗುವಂತಹ ಧಾರ್ಮಿಕ ಬೆಳವಣಿಗೆಗಳು ಎಷ್ಟು ಸಂತೋಷವಾಗಿದೆಯೋ, ಕರ್ನಾಟಕದಲ್ಲಿ ಇತ್ತೀಚೆಗೆ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ಮತ್ತೊಂದು ಕಡೆ ಸಂಗತಿಯಾಗಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ರಿಪಬ್ಲಿಕ್ ಕನ್ನಡ ವಾಹಿನಿ ಇವತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೇ ರೀತಿಯಾಗಿರ್ತಕ್ಕಂಥ ಅನ್ಯ ವಿಷಯಗಳ ಸುದ್ದಿಯನ್ನು ಪ್ರಸಾರ ಮಾಡಿದ್ದೀನಿ. ಇದನ್ನು ಗುರಿಯಾಗಿಡ್ಕೊಂಡು ಪ್ರಸಾರ ಮಾಡಿ ನೋಡಿದರೆ ನಮ್ಮ ಜನರಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಲ್ಲರನ್ನ ಆಧ್ಯಾತ್ಮೀಕರಣಗೊಳಿಸುವಂಥ ಇದರೊಳಗೆ ಒಂದು ದಿಟ್ಟ ಹೆಜ್ಜೆಯನ್ನು ಈ ದೃಶ್ಯವನ್ನು ಇಟ್ಟಿದೆ ಅನ್ನುವಂಥ ಮಾತನಾಡಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಎಲ್ಲರೂ ಶಾಂತಿ, ಸೌಹಾರ್ದತೆ, ಸಾಮರಸ್ಯದಿಂದ ಆಧ್ಯಾತ್ಮಿಕವಾಗಿ ಬದುಕೋಣ, ಬಳಗೋಣ, ನಮ್ಮ ಪರಂಪರೆ ನಿಷ್ಠೆ ಇಡೋಣ, ಅನ್ಯ ಪರಂಪರೆಗಳು ಗೌರವಿಸುವ ಪ್ರಯತ್ನವನ್ನು ಮಾಡೋಣ. ಪ್ರತ್ಯೇಕತೆ ಭಾವನೆ ಯಾರಿಗೂ ಸಹ ಬರೋದು ಬೇಡ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ತುಂಬ ಹೃದಯದ ಧನ್ಯವಾದ ಗುರುಗಳೇ. ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೋಸ್ಕರ ನಿಮ್ಮ ಹಿತವಚನಗಳನ್ನು, ಹಾಗೆ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಆಗ್ತಿರುವ ಮಂದಿರದ ಸಂಭ್ರಮದ ಮಾತುಗಳನ್ನು ಹಂಚಿಕೊಂಡ್ರಿ. ಮತ್ತೊಮ್ಮೆ ಧನ್ಯವಾದ ತಮ್ಮಗಳಿಗೆ. ಇದು ಶ್ರೀ 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 ಜಯಮೃತ್ಯುಂಜಯ ಸ್ವಾಮಿಗಳ ಮಾತು. ಮತ್ತಷ್ಟು ಸುದ್ದಿ, ಅದರಲ್ಲೂ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಆಗ್ತಾ ಇರುವ ಈ ಸಂಭ್ರಮದ ಕ್ಷಣಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ